ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಚೈತ್ರ ಮಾಸ, ಶುಕ್ಲ ಪಕ್ಷ, ಹುಣ್ಣಿಮೆ ತಿಥಿ, ಹಸ್ತ ನಕ್ಷತ್ರ, ಬುಧವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಗ್ಯಾಸ್ ಕ್ರೈಸಿಸ್ಗೆ ಕಿಡಿ. ಸರ್ಕಾರ ಹಾಗೂ ಸರ್ಕಾರಿ ಅಧಿಕಾರಿಗಳು ಸೌದೆ ಒಲೆಯಲ್ಲಿ ಅಡಿಗೆ ಮಾಡಿ ಎಂದು ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ಆಕ್ರೋಶ. ಸಿದ್ಧಗಂಗಾ ಮಠದಲ್ಲಿ ಲಿಂಗೈಕ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 119ನೇ ಜಯಂತಿ. ಹೂವು ಹಣ್ಣಿನ ಅಲಂಕಾರದಲ್ಲಿ ಗದ್ದುಗೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಠಕ್ಕೆ ಭೇಟಿ. ಅಪ್ಪ ಮಂತ್ರಿ, ಅಮ್ಮ ಎಂಪಿ, ಮಗ ಕಾಂಗ್ರೆಸ್ ಕ್ಯಾಂಡಿಡೇಟ್. ಹಿಂಗೆ ಆದ್ರೆ ಮುಸಲ್ಮಾನರ ಮೊಮ್ಮಕ್ಕಳಿಗೂ ಟಿಕೆಟ್ ಸಿಗೋದು ಡೌಟ್. ಕುಟುಂಬ ರಾಜಕಾರಣದ ವಿರುದ್ಧ ಅಶೋಕ್ ವಾಗ್ದಾಳಿ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನಲ್ಲಿ ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಯುದ್ಧದ ಪರಿಣಾಮವಾಗಿ ಗ್ಯಾಸ್ ಕೊರತೆ ಉಂಟಾಗಿ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಆರೋಪಿಸಿದರು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಎಲ್ಲಾ ಮಂತ್ರಿಗಳು ಹಾಗೂ ಅಧಿಕಾರಿಗಳು ನಾಳೆಯಿಂದ ಸೌದೆ ಖರೀದಿಸಿ ಮನೆಯಲ್ಲಿ ಅಡುಗೆ ಮಾಡಲಿ ಎಂದು ಅವರು ವ್ಯಂಗ್ಯಾತ್ಮಕವಾಗಿ ಹೇಳಿದರು. ಗ್ಯಾಸ್ ಲಭ್ಯತೆಯ ಕೊರತೆಯಿಂದ ಅನೇಕ ಹೋಟೆಲ್ಗಳು ಮುಚ್ಚಲ್ಪಟ್ಟಿದ್ದು, ಅವುಗಳ ಮೇಲೆ ಅವಲಂಬಿತರಾಗಿದ್ದ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಹೇಳಿದರು. ಜನರ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ನೀಡಲು ಸರ್ಕಾರ ಮುಂದಾಗಬೇಕು ಎಂದು ವಾಟಾಳ್ ನಾಗರಾಜ್ ಒತ್ತಾಯಿಸಿದರು. ಕರ್ನಾಟಕದಲ್ಲಿ ಮೊದಲು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ, ಮಂತ್ರಿಗಳು ಮತ್ತು ಚೀಫ್ ಸೆಕ್ರೆಟರಿ ಎಲ್ಲ ಅಧಿಕಾರಿಗಳು ಸೌದೆಯಿಂದ ನಾಳೆಯಿಂದ ಸೌದೆ ತಗೊಳ್ಬೇಕು. ನೀವು ಮುಖ್ಯಮಂತ್ರಿಗಳೇ, ನಿಮ್ಮ ಮನೆಗೂ ಸೌದೆ. ಉಪಮುಖ್ಯಮಂತ್ರಿಯವರೇ, ನಿಮ್ಮ ಮನೆಗೂ ಸೌದೆ. ಮಂತ್ರಿಗಳೇ, ನೀವು ಸೌದೆ. ಉಪಮುಖ್ಯಮಂತ್ರಿಗಳು ಸೌದೆ. ಚೀಫ್ ಸೆಕ್ರೆಟರಿ ಸೌದೆ. ಅಧಿಕಾರಿಗಳು ಸೌದೆ. ಸೌದೆಯನ್ನು ಮೊದಲು ನೀವು ಉಪಯೋಗಿಸಿ. ನಿಮ್ಮ ಮನೆಗಳಲ್ಲಿ ಬೇಕಾದಷ್ಟು ಸಿಲಿಂಡರ್ಗಳು, ಗ್ಯಾಸ್ ಇಟ್ಕೊಂಡು ಜನಗಳನ್ನು ಕಣ್ಣೀರಿನ ಕಥೆಯಲ್ಲಿ ಕೈ ತೊಳಿತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಕರ್ನಾಟಕ ಸರ್ಕಾರ ಮೊದಲು ಜನಕ್ಕೆ ಅನುಕೂಲ ಮಾಡಿ, ನೀವು ಸೌದೆಯಲ್ಲಿ ಅಡುಗೆ ಮಾಡಿ, ಕಾಫಿ ಮಾಡಿ, ಟೀ ಮಾಡಿ, ಸ್ನಾನದಲ್ಲಿ ಸೌದೆಯಲ್ಲಿ ನಾಳೆಯಲ್ಲೇ ಮಾಡಬೇಕು. ಇಲ್ಲ ಅಂತಂದರೆ ನಿಮ್ಮ ಮನೆಗಳ ಬಾತ್ರೂಮನ್ನು ನಾವು ನುಗ್ಗಬೇಕಾಗುತ್ತೆ, ಒಳಗೆ ನುಗ್ಗಬೇಕಾಗುತ್ತೆ. ನೀವೇನು ಮಾಡ್ಕೊಂಡಿದ್ದೀರಿ, ಕೊಡ್ತಾ ಇದ್ದೀರಾ ನೀವು ಇಲ್ವೇ ಅಂತ ನುಗ್ಗಬೇಕಾಗುತ್ತೆ. ನಾನಂತೂ ಸಿದ್ದರಾಮಯ್ಯನವ್ರ ಮನೆ ನುಗ್ತೀನಿ. ಅವ್ರಿಗೆ ಹೇಳ್ತೀನಿ, ಎಚ್ಚರ ಸಿದ್ದರಾಮಯ್ಯನವರೇ, ಕೂಡಲೇ ನೀವು ಸೌದೆಯಲ್ಲಿ ಅಡಿಗೆ ಮಾಡಿಸಿ, ಸೌದೆಯಲ್ಲಿ ಎಲ್ಲ ಕಾಫಿ ಟೀ ಮಾಡಿಸಿ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಎಂಡಿಎ ಕಚೇರಿಯಲ್ಲಿ ಇಂದು ತಮಟೆ ಚಳುವಳಿ ಮೂಲಕ ಪ್ರತಿಭಟನೆ ಜೋರಾಗಿ ನಡೆಯಿತು. ತಮಟೆ ಬಾರಿಸಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪಗಳನ್ನು ಹೊರಿಸಿದರು. ಎಂಡಿಎ ಅಧಿಕಾರಿಗಳೇ ಬ್ರೋಕರ್ಗಳು ಎಂದು ಘೋಷಣೆ ಕೂಗಿದ ಅವರು, ಭೂಗಳ್ಳರ ಜೊತೆ ಕೆಲವು ಇಂಜಿನಿಯರ್ಗಳು ಶಾಮೀಲಾಗಿದ್ದಾರೆ ಎಂದು ಆರೋಪಿಸಿದರು. ಭೂ ಅಕ್ರಮಗಳಲ್ಲಿ ಅಧಿಕಾರಿಗಳ ಭಾಗವಹಿಸುವಿಕೆ ಕುರಿತು ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ಈ ಸಂಬಂಧ ಆಯುಕ್ತರಿಗೆ ಅಧಿಕೃತ ದೂರು ಸಲ್ಲಿಸಲಾಗಿದ್ದು, ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಘಟನೆ ಸ್ಥಳದಲ್ಲಿ ಕೆಲ ಹೊತ್ತು ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಆಯುಕ್ತರು, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ, ಮೈಸೂರು ನಮ್ಮ ಪ್ರಾಧಿಕಾರದ ಆಸ್ತಿಯನ್ನು ಕಬಳಿಸಿರುವ ಭೂಗಳ ಜೊತೆ ಶಾಮೀಲಾಗಿರುವ ಹಾಗೂ ಭೂಗಳ ವಿರುದ್ಧ ಕ್ರಮಕ್ಕಾಗಿ ದೂರ ನೀಡುವ ಮೇಲೆ ಅನಾಮಿಷ ಹುಡುತ್ತಿರುವ ಪ್ರಾಧಿಕಾರದ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಶ್ರೀ ಸುನೀತಾ ಮತ್ತು ಸಹಾಯಕ ಅಭಿಯಂತರ ಶ್ರೀ ಸರಿಚಂದ್ರ ಅವರ ವಿರುದ್ಧ ಕಾನೂನು ರೀತಿ ಕ್ರಮಗೊಳ್ಳುವ ಒತ್ತಾಯ. ತಮ್ಮ ಪ್ರಾಧಿಕಾರಕ್ಕೆ ಸೇರಿದ ಮೈಸೂರು ದೇವನೂರುಗಾನ ಸರ್ವೆ ನಂಬರ್ 208 ಮತ್ತು 186/5 ಭೂಮಿಯನ್ನು ಖಾಸಗಿ ವ್ಯಕ್ತಿಗಳು ನಕಲಿ ದಾಖಲೆಗಳ ಆಧಾರದಲ್ಲಿ ಕಬಳಿಸಿದ್ದಾರೆ. ಉಲ್ಲೇಖಿತ ಭೂಮಿ ಪ್ರಾಧಿಕಾರದ ಆಸ್ತಿ ಎಂಬುದನ್ನು ಸಾಬೀತುಪಡಿಸುವ ಎಲ್ಲ ದಾಖಲೆಗಳು ಇವೆ. ಈ ಬಗ್ಗೆ ದಿನಾಂಕ 30/1/2026 ತಮಗೆ ದೂರು ಅರ್ಜಿ ಸಲ್ಲಿಸಲಾಗಿದೆ. ಅದರಲ್ಲಿ ಉಲ್ಲೇಖಿತ ಭೂಮಿಯಲ್ಲಿ ನಿವೇಶವನ್ನು ನಿರ್ಮಿಸಿ ಸಾರ್ವಜನಿಕರಿಗೆ ಮಾರಾಟ ಮಾಡಿ ವಂಚಿಸುತ್ತಿದ್ದಾರೆ ಎಂದು ವಿವರಿಸಿದ್ದೇನೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಆಸ್ತಿಯನ್ನು ಸುರಕ್ಷಿತ ಪ್ರಾಧಿಕಾರದ ವಶಕ್ಕೆ ತೆಗೆದುಕೊಳ್ಳಲು ಒತ್ತಾಯಿಸಿರುತ್ತೇನೆ ಮತ್ತು ತಮ್ಮನ್ನು ಮುಖತಃ ಭೇಟಿಯಾಗಿ ಈ ವ್ಯವಹಾರವನ್ನು ತಿಳಿಸಲಾಗಿದೆ.
ಶಾಮೀಲಾಗಿರುವ ಮೂಲ ಅಧಿಕಾರಿಗಳಿಗೆ ಏಕೆ ಬೇಕು ನ್ಯಾಯ ಬೇಕು, ಏಕೆ ಬೇಕು ನ್ಯಾಯ ಬೇಕು. ಹೂಗಳದ ಶಾಮೀಲಾಗಿರುವ ಎಡಬಲಿ ಸುನೀತಾಗೆ, ಹೂಗಳದ ಶಾಮೀಲಾಗಿರುವ ಸತೀಶ್ ಚಂದ್ರಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಹೂಗಳದ ಶಾಮೀಲಾಗಿರುವ ಸಂತೋಷ್ಗೆ, ಹೂಗಳದ ಶಾಮೀಲಾಗಿರುವ ಸ್ಥಾನಾಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನದ ಆಕಾಶವಾಣಿ ಹಿಂಭಾಗದಲ್ಲಿರುವ ಕಲ್ಲು ಕಟ್ಟಡ ಹಾಸ್ಟೆಲ್ನಲ್ಲಿ ಗಂಭೀರ ಆರೋಪಗಳು ಕೇಳಿಬಂದಿವೆ. ಕಳೆದ ಕೆಲವು ದಿನಗಳಿಂದ ನೀಡುತ್ತಿರುವ ಊಟದ ಗುಣಮಟ್ಟದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅಸಮಾಧಾನ ಹೆಚ್ಚಾಗಿತ್ತು. ಇದೇ ವಿಚಾರವಾಗಿ ವಿದ್ಯಾರ್ಥಿಯೊಬ್ಬ ವಾರ್ಡನ್ಗೆ ಪ್ರಶ್ನೆ ಕೇಳಿದ ಹಿನ್ನೆಲೆಯಲ್ಲಿ ವಾರ್ಡನ್ ಆತನ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇದಲ್ಲದೆ ಆ ವಿದ್ಯಾರ್ಥಿಗೆ ಕಳೆದ 4 ದಿನಗಳಿಂದ ಊಟ ನೀಡದೆ ಉಪವಾಸದಲ್ಲೇ ಇರಿಸಲಾಗಿದೆ ಎಂಬ ಸಂಗತಿ ಬೆಳಕಿಗೆ ಬಂದಿದೆ. ಹಸಿವಿನಿಂದ ಬಳಲಿದ ವಿದ್ಯಾರ್ಥಿ ಕಣ್ಣೀರಿಟ್ಟು ತನ್ನ ನೋವನ್ನು ವ್ಯಕ್ತಪಡಿಸಿದ್ದಾನೆ. ಈ ಘಟನೆ ಹಾಸ್ಟೆಲ್ ಆಡಳಿತದ ನಿರ್ಲಕ್ಷ್ಯವನ್ನು ಬಯಲಿಗೆಳೆದಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇವತ್ತು ಹಾಸ್ಟೆಲ್ ಊಟ ಚೆನ್ನಾಗಿರ್ಲಿಲ್ಲ ಅಂತೇಳಿ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ವಾರ್ಡನ್ ಏನಿದ್ದಾರೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡೋದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಬೆದರಿಕೆಯನ್ನು ಹಾಕಿದ್ದಾರೆ. ನೀವು ಇಲಾಖೆಯರ ಕೇಳ್ಕೊಳ್ಳಿ, ನನ್ನನ್ನು ಕೇಳ್ಕೊಬರ್ಕೋಬೇಡಿ, ನೀವ್ಯಾರು ನನ್ನನ್ನು ಕೇಳಕ್ಕೆ, ಇದಕ್ಕೆಲ್ಲ ಇಲಾಖೆನೇ ಕಾರಣ, ಇಲಾಖೆಯರು ಕೊಟ್ಟಷ್ಟು ನಾನು ಕೊಡ್ತಾ ಇದ್ದೀನಿ, ಇಲಾಖೆನೇ ಸರಿಯಾದ ರೀತಿಯಲ್ಲಿ ಊಟ ತಿಂಡಿಗಳನ್ನ ಕೊಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಸರ್ ನೀವೇ ಅಲ್ವಾ ನಮಗೆ ವಾರ್ಡನ್ ಅಂತ ಕೇಳಿದ್ರೆ, ನಿಮಗೆ ನಾನು ಹೊಡಿತೀನಿ, ನಿಮ್ಮನ್ನ ಹೊಡಿಸ್ತೀನಿ, ನಿಮ್ಮಲ್ಲಿ ಕೇಸ್ ಹಾಕ್ತೀನಿ, ನನ್ನ ಹತ್ರ ನೀವು ಏನು ಕಿತ್ಕೊಳ್ಳೋಕ್ಕಾಗಲ್ಲ. ಈಗ ಅವ್ಯಾಚ ಪದಗಳಿಂದ ವಿದ್ಯಾರ್ಥಿಗಳಿಗೆ ನಿಂದನೆ ಮಾಡಿ, ಇನ್ಕ್ಲೂಡಿಂಗ್ ನನಗೂ ಕೂಡ ನಿಂದನೆ ಮಾಡಿ ಒಂದು ಸವಾಲಾಕಿ ಹೋಗಿದ್ದಾರೆ. ನಮಗೆ ಇಲಾಖೆಯ ಮೇಲಧಿಕಾರಿಗಳು ಬರೋವರೆಗೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ನಮಗೆ ನ್ಯಾಯ ಬೇಕು. ನಾಳೆ ಏನಾದರೂ ನಮಗೆ ಒಂದು ಹೆಚ್ಚು ಕಮ್ಮಿ ಆದರೂ ಕೂಡ ನಮ್ಮ ಇಲಾಖೆ ಹಾಗೂ ನಮ್ಮ ವಾರ್ಡನ್ ಸರೇ ಕಾರಣ. ಸೊ ಈ ಇಲಾಖೆ ಅಧಿಕಾರಿಗಳು ಬರೋವರೆಗೂ ಕೂಡ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ. ವಾರ್ಡನ್ ಏನಂತಾರೆ, ವಾರ್ಡನ್ ಬರ್ತಾನೆ ಇಲ್ಲ. ಯಾಕಂದ್ರೆ ವಾರ್ಡನ್ನೇ ಅಲ್ವಾ ಇಷ್ಟೊಂದು ಮಾಡಲಿಕ್ಕೆ. ವಾರ್ಡನ್ ಬಂದು 2 ತಿಂಗಳಾಗಿದೆ, 2 ತಿಂಗಳಿಂದ ನಾವು ಅವ್ರಿಗೆ ಏನು ಪ್ರಶ್ನೆನೇ ಮಾಡಿಲ್ಲ. ಕೊನೆ ಪಕ್ಷ ನಿಮ್ಮ ಯೋಗ್ಯತೆಗೆ ಒಳ್ಳೆ ಊಟ ತಿಂಡಿ ಕೊಡಿ ಅಂತ ಅಂದರೆ ಇವರು ನಿನ್ನನ್ನು ನಾನು ಹೊಡಿಸ್ತೀನಿ, ನಿನ್ನನ್ನು ಕೇಸ್ ಹಾಕಿಸ್ತೀನಿ, ನಿನ್ನನ್ನು ನೋಡ್ಕೊತೀಂಬಾ, ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಏನು ಮಾಡೋಕ್ಕಾಗಲ್ವಾ? ನೋಡೋಣ ಬಿಡಿ, ವಾರ್ಡನ್ಗೆ ವಿದ್ಯಾರ್ಥಿಗಳು ಏನು ಮಾಡೋಕ್ಕಾಗಲ್ವಾ ಅಥವಾ ವಾರ್ಡನ್ ಏನು ಮಾಡೋಕ್ಕಾಗಲ್ವಾ? ಸವಾಲಾಗೆ ತಗೊಂಡಿದ್ದೀವಿ ನಾವು. ಈಗ ಸವಾಲಾಗೆ ಪ್ರತಿಭಟನೆ ಮಾಡ್ತಿದ್ದೀವಿ. ಇವ್ರ ಯೋಗ್ಯತೆಗೆ ಒಂದು ಒಳ್ಳೆ ವಾಶ್ರೂಮ್ಗಳನ್ನ ಕೊಡ್ಸೋಕ್ಕಾಗಿಲ್ಲ. ಇವ್ರ ಯೋಗ್ಯತೆಗಳಿಗೆ ಒಂದು ಹೊತ್ತು ಊಟ ಕೊಡಿ ಚೆನ್ನಾಗಿರೋದ ಅಂದರೆ ಸವಾಲಾಗ್ತಾರೆ. ಅಲ್ಲ, ವಾಶ್ರೂಮ್ಗಳನ್ನ ನೋಡ್ಬಿಟ್ರೆ ವಾಶ್ರೂಮ್ಗೆ ಹೋಗಕ್ಕೆ ಮನಸ್ಸಾಗಲ್ಲ. ಕರೆಸ್ಲಿ, ನಾವು ನಮ್ಮ ಇಲಾಖೆ ಅಧಿಕಾರಿಗಳೇ ಮೂಲ ಕಾರಣ. ನಾಳೆ ನಮ್ಮ ಹಾಸ್ಟೆಲ್ನ ಯಾವುದೇ ವಿದ್ಯಾರ್ಥಿಗೂ 1 ಇಂಚು ಅಲ್ಲೇ ಆದರೂ ಕೂಡ ಇಲಾಖೆನೇ ಕಾರಣ, ವಾರ್ಡನ್ನೇ ಕಾರಣ. ಅವ್ರು ಯಾವ ಮಟ್ಟಿಗೆ ಹಂಗಂತ ಮಾತಾಡಿದ್ರು? ಅವ್ರಿಗೆ ಎಷ್ಟು ಅಧಿಕಾರ ಇದೆ? ನಮಗೂ ಅಷ್ಟೇ ಅಧಿಕಾರ ಇದೆ. ಇಲಾಖೆ ಅಧಿಕಾರಿಗಳು ಬರಬೇಕು. ಈ ಒಂದು ವರ್ಷದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ, ಯಾವುದೇ ವಿದ್ಯಾರ್ಥಿಗೆ ಒಂದು ಸಣ್ಣ ಅಲ್ಲೇ ಆದ್ರೂ ಕೂಡ ವಾರ್ಡನ್ ಅವರೇ ಕಾರಣ. ಊಟ ಮಾಡ್ಕೊಂಡು ಹೋಗ್ತಾರೆ. ನಿನಗೆ ಒಬ್ಬ ಊಟ ಏನಾದ್ರೂ ಕೇಳಿದ್ರೆ ಒಂದು ವಾರ ಆದ ಊಟ ಮಾಡಿ ಗೊತ್ತಾ? ಒಂದು ವಾರ ಊಟ ಮಾಡಿದ್ರೆ ಊಟ ಮಾಡಿದ್ರೆ ಅಷ್ಟು ನಮಗೆ ಗೊತ್ತಾಗುತ್ತೆ. ಊಟ ಊಟ ಹಾಕಂದ್ರೆ ಹೆಂಗ ಲೆಕ್ಕ ಮಾಡಿರ್ತೀವಿ. ಊಟ ಹಾಕಿಲ್ಲ, ಊಟ ಒಂದಿನ ಕೇಳಿಲ್ಲ, ಅಡಿಗೆ ಚೆನ್ನಾಗಿಲ್ಲ ಆತರ ಏನು ಕೇಳಿಲ್ಲ ನಾವು ಒಂದಿನ ಕೂಡ. ಪ್ರತಿಯೊಂದು ನಾವು ಹಾಕೊಂಡು ಏನೇ ಒಂದ್ ಮಟ್ಟು ಮಧ್ಯಾಹ್ನ ಮಾಡಿದ್ದಾರೆ. ವಾರ್ಡನ್ಗೆ ಫೋನ್ ಹಚ್ಚಂತಾರೆ, ನಾವು ಮಾರ್ನಿಂಗ್ ಫೋನ್ ಹಚ್ಚಿ ಕೊಟ್ಟಿದೀನಿ. ಮತ್ತೆ ಒಂದಂದ್ರೆ ಈಗ ಕೊಡಲ್ಲ ಆ ಕಡೆ, ಮತ್ತೆ ವಾರ್ಡನಿಗೆ ಕಾಲ್ ಮಾಡಂತಾರೆ. ಈಗ ಇನ್ನೂ ಊಟ ಮಾಡಿಲ್ಲ ನಾನು ಇದುವರೆಗೂ. ಆದ್ರು ಅಷ್ಟೇ ಟಾರ್ಚರ್ ಕೊಡ್ತಾರೆ. ಇಲ್ಲ ಮಾಡಿಲ್ಲ ನಾವು ಇನ್ನೂ ಕೊಟ್ಟಿಲ್ಲ ಗಂಡ ಊಟ. ಹೇಳಿದ್ರೆ ನೀವು ಹೆಚ್ಚುವರಿ ವಿದ್ಯಾರ್ಥಿನ ಗ್ಯಾಸ್ ಪ್ರಾಬ್ಲಮ್ ಹೇಳ್ತಾರೆ. ಏನಕ್ಕೆ ಗ್ಯಾಸ್ ಪ್ರಾಬ್ಲಮ್ ಹೇಳ್ತಾರೆ. 1.5 ವರ್ಷ ಆಯ್ತು. 2 ತಿಂಗಳಿಗೆ ವಾರ್ಡನ್ಗಳು ಚೇಂಜ್ ಆಗ್ತಾ ಇದಾರೆ. ನಾವು 1.5 ವರ್ಷ ಆಯ್ತು. B.Ed ಓದ್ತಾ ಇದೀವಿ. 500 ಕಿಲೋಮೀಟರ್ ಇಂದ ಬಂದಿದ್ದೀವಿ. ನಾವು ಡೈಲಿ ಒಂದಕ್ಕೆ ಹೊರಗೆ ಊಟ ಮಾಡಕ್ಕಾಗಲ್ಲ. ಇಷ್ಟೇ ಸುಮ್ಕಿರ ಅವ್ರು ಯಾರು ಮಾಡ್ಕೊಂಡಿಲ್ಲ. ನಮ್ಗೆ ತಮ್ಮ ಯಾರು ಮಾಡ್ಕೊಂಡಿಲ್ಲ. 2 ತಿಂಗಳಿಗೆ ವಾರ್ಡನ್ ಚೇಂಜ್ ಆಗಕ್ಕೆ ಯಾರು ಏನು ಕೇಳಿಲ್ಲ. ಈಗ ಒಂದ್ ತಿಂಗಳ ಹಿಂದ್ಗಡೆ ವಾರ್ಡನ್ ಚೇಂಜ್ ಆಗಿದ್ದಕ್ಕೆ ಇದಷ್ಟಕ್ಕೆ ಹೇಳ್ತಾ ಇದಾರೆ. ನೀವು ಹೆಚ್ಚುವರಿ ವಿದ್ಯಾರ್ಥಿ ಹೊರಗೆ ಹೋಗಿ ಅದು ಮೇನ್ ಆಗಿ ಗ್ಯಾಸ್ ಪ್ರಾಬ್ಲಮ್ ಒತ್ತಿ ಹೇಳಿ ನಮ್ಮನ್ನ ಹೊರಗೆ ಕಳ್ಸಕ್ ಪ್ರಯತ್ನ ಮಾಡ್ತಾರೆ. ಹಾಸನ ಜಿಲ್ಲಾಡಳಿತದ ವಿರುದ್ಧ ಮಾಜಿ ಸಚಿವ ಹಾಗೂ ಶಾಸಕ ಎಚ್.ಡಿ. ರೇವಣ್ಣ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಹಾಸನ ಬೇಲೂರು ರೈಲ್ವೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳಿಗೆ ಅಗತ್ಯವಾದ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಜಿಲ್ಲಾಡಳಿತ ಮೀನಾಮೇಷ ಎಣಿಸುತ್ತಿರುವುದರಿಂದ ಯೋಜನೆಗಳು ವರ್ಷಗಳ ಕಾಲ ವಿಳಂಬವಾಗುತ್ತಿವೆ ಎಂದು ಅವರು ಆರೋಪಿಸಿದರು. ಬೇಲೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 8 ವರ್ಷಗಳಿಂದ ರೈಲ್ವೆ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿದ್ದು 100 ಎಕರೆ ಭೂಸ್ವಾಧೀನವಾಗಿಲ್ಲ ಎಂದರು. ಪ್ರಶ್ನೆ ಮಾಡಿದರೆ ಅರಣ್ಯ ಇಲಾಖೆ ಎಂಬ ಕಾರಣ ಹೇಳಲಾಗುತ್ತಿದೆ ಎಂದು ಕಿಡಿಕಾರಿದರು. ಇದೇ ವೇಳೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಶ್ರಮದಿಂದ ಆರಂಭವಾದ ಚತುಷ್ಪಥ ರಸ್ತೆ ಕಾಮಗಾರಿ ಕೂಡ ಸ್ಥಗಿತಗೊಂಡಿದೆ ಎಂದು ವಿಷಾದಿಸಿದರು. ರಾಜ್ಯ ಸರ್ಕಾರ ಮೌನ ತಾಳಿರುವುದನ್ನು ಟೀಕಿಸಿದ ಅವರು, ಜಿಲ್ಲಾಡಳಿತ ರಾಜಕೀಯ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತವಾಗಿದೆ ಎಂದು ಆರೋಪಿಸಿದರು. ಕಂದಾಯ ಇಲಾಖೆ ದೇವಣ್ಣವರು ಕಂದಾಯ ಇಲಾಖೆನ ಬೈತಾರೆ, ಯಾಕೆ ನಾನೇನು ಬೈಬೇಕು ಅಂತ. ಈಗ ಉದಾಹರಣೆಗೆ ಆಸಕ್ತಿಗಳು ರೈಲ್ವೆ 8 ವರ್ಷ ಆಯಿತು. 8 ವರ್ಷ ಆಗಿ ಇವತ್ತು ಲ್ಯಾಂಡ್ ಅಕ್ವಿಷನ್ ಸುಮಾರು 541 ಎಕರೆ ಲ್ಯಾಂಡ್ ಅಕ್ವಿಷನ್ ಆಗಿದೆ. 531 ಎಕರೆ. ಅದರಲ್ಲಿ ಬೇಲೂರು ಹೆದ್ದಾರಿಯಲ್ಲಿ 613 ಒಟ್ಟು 27 ಹಳ್ಳಿ ಆಗಬೇಕಾಯಿತು. ಬೇಲೂರು ಹೆದ್ದಾರಿಯಲ್ಲಿ 613 8 ವರ್ಷಕ್ಕೆ 531 ಎಕರೆಗೆ 5 ಎಕರೆ 31 ಗುಂಟೆ ಕೊಟ್ಟವ್ರೆ ಅಂದರೆ ಏನು ಹೇಳ್ಬೇಕು? 8 ವರ್ಷ ಆಗಿ ರೈಲ್ವೆ ಮಾಡಿ ಕುಮಾರಸ್ವಾಮಿ ಇದ್ದಾಗ ಹಾಸನ ಬೇಲೂರು ಚಿಕ್ಕಮಗಳೂರು ರೈಲ್ವೆ ಮಾಡಿ, ಅದು ದೇವೇಗೌಡ ಇದ್ದಾಗ ಬೇಲೂರು ಚಿಕ್ಕಮಗಳೂರು 8 ವರ್ಷ ಆಗಿದೆ ಅಂದರೆ ಹಾಸನ ಬೇಲೂರು ರೈಲ್ವೆ ಮಾರ್ಗ ಮಂಜೂರಾತಿಯಾಗಿ 8 ವರ್ಷಗಳು ಕಳೆದ. ಕುಮಾರಸ್ವಾಮಿ ಇದ್ದಾಗ ಏನು ಮಾಡಿ ಅವತ್ತು ಹಾಸನ ಬೇಲೂರು ರೈಲ್ವೆ ಮಾಡಿ ಕೊಟ್ಟು ಎಲ್ಲ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟು ರಾಜ್ಯ ಸರ್ಕಾರನೂ ಅನುಮತಿ ಕೊಟ್ಟು ಇದನ್ನು ಅನುಮತಿ ಕೊಟ್ಟ ಮೇಲೆ 8 ವರ್ಷ ಆದಮೇಲೆ ನಾನಿದ್ದ 2-3 ಸಾರಿ ಮೀಟಿಂಗ್ ಮಾಡಿ ಫಾಸ್ಟಾಗಿ ಮಾಡಬೇಕು ಅಂತ ರೈಲು ಎಲ್ಲ ಸೇರೋದು ಮಾಡಿದ್ದೆ. ಆದರೂ ಇವತ್ತಿನವರೆಗೆ 27 ಹಳ್ಳಿ ಒಟ್ಟು ಬೇಕಾಗಿದೆ. 14 ಹಳ್ಳಿ ಬೇಲೂರು, 13 ಹಳ್ಳಿ ಆಲೂರು ತಾಲೂಕು, ಒಟ್ಟು 531 ಎಕರೆ ಲ್ಯಾಂಡ್ ಕೇಳಿದ್ರೆ 531 ಎಕರೆ ಲ್ಯಾಂಡ್ ಕೇಳಿದೆ. 8 ವರ್ಷದಿಂದ 5 ಎಕರೆ 30 ಗುಂಟೆ ಕೊಟ್ಟಾಗ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಕ್ಕರಾಯಪಟ್ಟಣದ ಶಕುನ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಚೆನ್ನಕೇಶವ ಸ್ವಾಮಿಯವರ ಬ್ರಹ್ಮರಥೋತ್ಸವ ಭಕ್ತಿಭಾವದಿಂದ ನೆರವೇರಿತು. ದ್ವಿತೀಯ ಬಲ್ಲಾಳನ ಕಾಲದಲ್ಲಿ ನಿರ್ಮಾಣವಾದ ಈ ದೇವಾಲಯಕ್ಕೆ ಸುಮಾರು 900 ವರ್ಷಗಳ ಇತಿಹಾಸವಿದೆ. ಪಂಚದಿನಗಳ ಸಂಕಲ್ಪಿತ ಬ್ರಹ್ಮರಥೋತ್ಸವದ ಅಂಗವಾಗಿ ಸಾವಿರಾರು ಭಕ್ತರು ಭಾಗವಹಿಸಿ ದೇವರ ಆಶೀರ್ವಾದ ಪಡೆದರು. ಶಕುನಗಿರಿಯಲ್ಲಿದ್ದ ದೇವರು ಕೆಂಚರಾಯನ ಕಾಟ ತಾಳಲಾರದೆ ಇಲ್ಲಿ ನೆಲೆಸಿದರೆಂಬ ಪೌರಾಣಿಕ ನಂಬಿಕೆಯಿದೆ. ಶಿಲ್ಪಕಲೆಯಲ್ಲಿಯೂ ಬೇಲೂರು ದೇವಸ್ಥಾನಕ್ಕೆ ಸರಿಸಮನಾದ ಈ ದೇವಾಲಯದ ಮಹಿಮೆ ಭಕ್ತರನ್ನು ಆಕರ್ಷಿಸಿದೆ. ಉತ್ಸವದ ವೇಳೆ ಧಾರ್ಮಿಕ ವಿಧಿವಿಧಾನಗಳು ವೈಭವದಿಂದ ನಡೆದವು. ಈ ದಿನ ಶ್ರೀ ಸೌಮ್ಯ ಚೆನ್ನಕೇಶವ ಸ್ವಾಮಿ ಹಾಗೂ ಶ್ರೀ ಶಕುನ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ನೆರವೇರಿದೆ. ಸಕರಾಯಪಟ್ಟಣದ ಶಕುನ ರಂಗನಾಥ ಸ್ವಾಮಿ ಪ್ರಖ್ಯಾತ ದೇವಸ್ಥಾನ ಸುಮಾರು 900 ವರ್ಷ ಇತಿಹಾಸ ಹೊಂದಿದೆ. 11ನೇ ಶತಮಾನದಲ್ಲಿ ಹೊಯ್ಸಳರ 2ನೇ ಬಲ್ಲಾಳನ ಕಾಲದಲ್ಲಿ ಇಲ್ಲಿ ಕೇಶವ ದೇವರ ದೇವಾಲಯ ನಿರ್ಮಾಣ ಆಗುತ್ತೆ. ಅದಕ್ಕಿಂತ ಮೊದಲು ಬೇಲೂರಿನಲ್ಲಿ ಸೌಮ್ಯ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಇರೋದು ತಮಗೆಲ್ಲ ಗೊತ್ತಿದೆ. ಅದಾದ ನಂತರ 2ನೇ ಬಲ್ಲಾಳನ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ದೇವಸ್ಥಾನ 900 ವರ್ಷ ಇತಿಹಾಸ ಹೊಂದಿದೆ. ಕಳೆದ 350 ವರ್ಷದ ಹಿಂದೆ ಈ ಶಕುನ ರಂಗನಾಥ ಸ್ವಾಮಿ ಶಕನಗಿರಿ ಬೆಟ್ಟದ ಮೇಲೆ ವಾಸವಾಗಿದ್ದರು. ಆವಾಗ ಇಲ್ಲಿನ ಪಾಳೆಗಾರರು ಅವರ ತಾಯಿ ವಯಸ್ಸಾದ ಕಾಲದಲ್ಲಿ ಬೆಟ್ಟ ಹತ್ತಲಿಕ್ಕೆ ಕಷ್ಟ ಆದಾಗ ತುಂಬ ನೊಂದ್ಕೊಂಡಿದ್ದಾಗ ಕನಸಿನಲ್ಲಿ ಶಕುನ ರಂಗನಾಥ ಸ್ವಾಮಿ ಬಂದು ಸೌಮ್ಯ ಚೆನ್ನಕೇಶವ ಸ್ವಾಮಿ ದೇವಾಲಯದ ದಕ್ಷಿಣದ ವೈಕುಂಠ ದ್ವಾರ ಮುಚ್ಚಿ ಅಲ್ಲಿ ನನ್ನನ್ನು ಪ್ರತಿಷ್ಠಾಪನೆ ಮಾಡಿ ನಾನು ಊರೊಳಗೆ ಬರ್ತೀನಿ ಅಂತ ಅವರಿಗೆ ಕನಸಿನಲ್ಲಿ ಹೇಳಿದಾಗ ಆಗಮಿಕರನ್ನೆಲ್ಲ ಕೇಳಿ ಕೇಶವ ದೇವರ ಅಪ್ಪಣೆಯನ್ನು ತಗೊಂಡು ವೈಕುಂಠ ದ್ವಾರವನ್ನು ಮುಚ್ಚಿ ದಕ್ಷಿಣಾಭಿಮುಖವಾಗಿ ಶಕುನ ರಂಗನಾಥ ಸ್ವಾಮಿ ವಿರಾಜಮಾನರಾಗಿದ್ದಾರೆ. ಇವಾಗ ಶಕುನ ರಂಗನಾಥ ಸ್ವಾಮಿ ಹಾಗೂ ಸೌಮ್ಯ ಚೆನ್ನಕೇಶವ ಸ್ವಾಮಿಯ ದೇವಾಲಯ ಇತಿಹಾಸ ಪ್ರಸಿದ್ಧವಾಗಿದ್ದು ಲಕ್ಷಾಂತರ ಭಕ್ತರನ್ನು ಹೊಂದಿದೆ. ಜನವರಿ ತಿಂಗಳಲ್ಲಿ ಜಾತ್ರೆ, ಸಂಕ್ರಾಂತಿಯ ನಂತರ ಶಕುನ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಅದಕ್ಕೆ ರಾಜ್ಯದ ಅನೇಕ ಭಾಗಗಳಿಂದ ಲಕ್ಷಾಂತರ ಜನ ಬರ್ತಾರೆ. ಸೌಮ್ಯ ಚೆನ್ನಕೇಶವ ಸ್ವಾಮಿ ಬ್ರಹ್ಮರಥೋತ್ಸವ ಬೇಲೂರಿನಲ್ಲಿ ಯಾವತ್ತು ನಡೆಯುತ್ತೆ ಅದೇ ದಿವಸ ಇವತ್ತಿನ ದಿವಸ
ಬೇಲೂರಲ್ಲೂ ನಡೀತಾ ಇದೆ. ಹಾಗೆ ಇಲ್ಲೂ ಸಹ ರಂಗನಾಥ ಸ್ವಾಮಿ ಹಾಗೂ ಕೇಶವದೇವರು ಎರಡಕ್ಕೂ ಬ್ರಹ್ಮರಥೋತ್ಸವ ನೆರವೇರುತ್ತೆ. ದೇವಸ್ಥಾನದ ಮೊದಲು ದೇವಸ್ಥಾನ ದಾಸೋಹ ಮತ್ತು ಅಭಿವೃದ್ಧಿ ಮಂಡಳಿ ರಚನೆ ಆಗಿತ್ತು. ಅದಕ್ಕೆ ನಾನು ಅಧ್ಯಕ್ಷನ ಕಾರ್ಯನಿರ್ವಹಿಸ್ತಾ ಇದ್ದೆ. ಅದಾದಮೇಲೆ ವ್ಯವಸ್ಥಾಪನಾ ಸಮಿತಿನ ಮಾಡಿದ್ದಾರೆ. ಅದಕ್ಕೆ ಲೋಕೇಶ್ ಅವರು ಅಧ್ಯಕ್ಷರಾಗಿದ್ದಾರೆ. ಮತ್ತು ಸಮಿತಿಗೆಲ್ಲ 9 ಜನ ಸದಸ್ಯರಿದ್ದಾರೆ. ಇದಕ್ಕೆ ತಹಶೀಲ್ದಾರರು ಖಜಾಂಚಿಯಾಗಿರ್ತಾರೆ ಮತ್ತು ಇಲ್ಲಿನ ರೆವಿನ್ಯೂ ಇನ್ಸ್ಪೆಕ್ಟ್ರು ಇದಕ್ಕೆ ಕಾರ್ಯದರ್ಶಿಯಾಗಿರ್ತಾರೆ. ನನ್ನ ಹೆಸರು ನಾಯಕ್ ಸಚ್ಚಿದಾನಂದ, ಇವರು ಲೋಕೇಶ್. ಚಿಕ್ಕಮಗಳೂರು ನಗರದಲ್ಲಿ ಮಧ್ಯರಾತ್ರಿ ಕರಡಿ ಓಡಾಟ ಆತಂಕ ಸೃಷ್ಟಿಸಿದೆ. ಶಂಕರಪುರದಿಂದ ಅಂಬೇಡ್ಕರ್ ರಸ್ತೆ, ಶೆಟ್ಟರ ಬೀದಿ, ಗುರುನಾಥ ರಸ್ತೆ ಮೂಲಕ ಬಸ್ ನಿಲ್ದಾಣದ ಪಕ್ಕದ ರಸ್ತೆಯಿಂದ ಉಂಡೆದಾಸರಹಳ್ಳಿವರೆಗೆ ಕರಡಿ ಸಂಚರಿಸಿರುವುದು ಪತ್ತೆಯಾಗಿದೆ. ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಕರಡಿಯ ಚಲನಚಿತ್ರಣ ದಾಖಲಾಗಿದ್ದು, ಸ್ಥಳೀಯ ಯುವಕನೊಬ್ಬ ಬೈಕ್ನಲ್ಲಿ ಹಿಂಬಾಲಿಸಿ ವಿಡಿಯೋ ಕೂಡ ಸೆರೆ ಹಿಡಿದಿದ್ದಾನೆ. ಕರಡಿ ಕಂಡು ನಾಯಿಗಳು ಭಯದಿಂದ ಓಡಿದ ದೃಶ್ಯಗಳು ಗಮನ ಸೆಳೆದಿವೆ. ನಗರದಲ್ಲಿ ಕರಡಿ ಪ್ರವೇಶ ಜನರಲ್ಲಿ ಭೀತಿ ಉಂಟುಮಾಡಿದ್ದು, ಅರಣ್ಯ ಇಲಾಖೆ ನಿರ್ಲಕ್ಷ್ಯ ತೋರಿಸುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ತಕ್ಷಣ ಕ್ರಮ ಕೈಗೊಂಡು ಕರಡಿಯನ್ನು ಸುರಕ್ಷಿತವಾಗಿ ಹಿಡಿದು ಸ್ಥಳಾಂತರಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಲಿಂಗೈಕ್ಯ ಡಾ. ಶಿವಕುಮಾರ ಸ್ವಾಮೀಜಿಗಳ 119ನೇ ಜನ್ಮದಿನೋತ್ಸವವು ಸಿದ್ಧಗಂಗಾ ಮಠದಲ್ಲಿ ಭಕ್ತಿ ಮತ್ತು ಗೌರವ ಭಾವದಿಂದ ಆಚರಿಸಲಾಯಿತು. ಈ ಪ್ರಯುಕ್ತ ಸ್ವಾಮೀಜಿಗಳ ಗದ್ದುಗೆಗೆ ಹೂವು ಹಾಗೂ ಹಣ್ಣುಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿತ್ತು. ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಠಕ್ಕೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಅವರು ಮಕ್ಕಳನ್ನು ಭೇಟಿ ಮಾಡಿ ಸಾಧು ಸಂತರ ಆಶೀರ್ವಾದ ಪಡೆದರು. ಸಿದ್ಧಗಂಗಾ ಮಠಕ್ಕೆ ಆಗಮಿಸಿರುವುದು ತಮಗೆ ತುಂಬಾ ಸಂತೋಷ ತಂದಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಭಕ್ತರು, ಗಣ್ಯರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮೀಜಿಗಳಿಗೆ ನಮನ ಸಲ್ಲಿಸಿದರು. ಓಂ ಶಿವಕುಮಾರ ಸ್ವಾಮಿನೇ ನಮಃ. ಓಂ ಶಿವಕುಮಾರ ಗುರುಕರೋದ್ಭವ ಅನಾಥ ಶರಣಗಿನ್ನ ಒಂದೇ ಪರಿಭವ ಶ್ರಾವಣವೋ ಕನಗದಲ್ಲಿ ದೃಷ್ಟಿ ಇಟ್ಟನೋ ಕಷ್ಟ ಕರ್ಮ ದುರಿತ ಸುಖವು ನಷ್ಟವಾಗಿ ಅನಾಥ ಶರಣಗಿನ್ನ ಒಂದೇ ಪರಿಭವ ಮೂಲದಾತ ಆಲವರ್ತಿ ಚನ್ನ ವಿರಗ ಶೀಲ ಗಡಿಯ ಬಿಡಿದ. श्री शिव कुमार स्वामी जी की जयंती और गुरु वंदना के शुभ अवसर पर यहाँ उपस्थित होकर मुझे बहुत प्रसन्नता हो रही है. मुझे यहाँ आके श्री शिव कुमार स्वामी जी के सानिध्य मिला, उनको नमन करने का, ये मठ का पवित्रता को अनुभव करने का मुझे जो मौका मिला, इसीलिए समन्ना जी को मैं बहुत बहुत धन्यवाद देना चाहती हूँ और प्रहलाद जी को भी बहुत धन्यवाद देना चाहती हूँ. उन्होंने ये पवित्र मठ को दर्शन करने के लिए, बच्चों से मिलने के लिए, यहाँ के पवित्र संतों के से मिलने के लिए मुझे लो मौका दिया गया, इसलिए उनको बहुत बहुत धन्यवाद देना चाहती हूँ. ಕುಟುಂಬ ರಾಜಕಾರಣದ ವಿರುದ್ಧ ಬಿಜೆಪಿ ನಾಯಕ ಆರ್. ಅಶೋಕ್ ತೀವ್ರ ವಾಗ್ದಾಳಿ ನಡೆಸಿದರು. ಶಾಮನೂರು ಶಿವಶಂಕರಪ್ಪ ಪುತ್ರ ಎಸ್. ಮಲ್ಲಿಕಾರ್ಜುನ ಸಚಿವರಾಗಿದ್ದರೂ ವಿಧಾನಸಭೆಗೆ ಸರಿಯಾಗಿ ಹಾಜರಾಗುವುದಿಲ್ಲ ಎಂದು ಟೀಕಿಸಿದರು. ಇತ್ತೀಚೆಗೆ ಅಸೆಂಬ್ಲಿಗೆ ಬಂದಾಗ ಸುನೀಲ್ ಕುಮಾರ್ ಕೇಳಿದ ಪ್ರಶ್ನೆಗೆ ಉತ್ತರಿಸಲು ವಿಫಲವಾಗಿ ನಾಳೆ ಹೇಳುತ್ತೇನೆ ಎಂದು ಹೊರಟರು ಎಂದು ವ್ಯಂಗ್ಯವಾಡಿದರು. ವಿಧಾನಸಭೆಗೆ ಹಾಜರಾಗುವುದಿಲ್ಲ, ಕ್ಷೇತ್ರದಲ್ಲಿಯೂ ಸಿಗುವುದಿಲ್ಲ ಎಂದು ಆರೋಪಿಸಿದರು. ಒಂದೇ ಕುಟುಂಬದಲ್ಲಿ ಅಪ್ಪ ಮಂತ್ರಿ, ಅಮ್ಮ ಎಂಪಿ, ಮಗ ಕಾಂಗ್ರೆಸ್ ಅಭ್ಯರ್ಥಿ ಎಂಬುದು ಕುಟುಂಬ ರಾಜಕಾರಣದ ಉದಾಹರಣೆ ಎಂದರು. ಹಿಂದುಳಿದ ವರ್ಗ, ದಲಿತರು ಹಾಗೂ ಮುಸ್ಲಿಂ ಸಮುದಾಯಕ್ಕೂ ಸಮಾನ ಅವಕಾಶ ಸಿಗುತ್ತಿಲ್ಲ ಎಂದು ಕಿಡಿಕಾರಿದರು. ಇದೇ ಸ್ಥಿತಿ ಮುಂದುವರಿದರೆ ಮುಂದಿನ ತಲೆಮಾರುಗಳಿಗೆ ಟಿಕೆಟ್ ಸಿಗುವುದೇ ಅನುಮಾನ ಎಂದು ಎಚ್ಚರಿಸಿದರು. ಅಸೆಂಬ್ಲಿಗೆ ಬರಲ್ಲ. ಮೊನ್ನೆ ಅಸೆಂಬ್ಲಿಗೆ ಅಪ್ಪಿತಪ್ಪಿ ಅಚಾನಕ್ ಆಗಿ ಬಂದ್ಬಿಟ್ಟು ಸುನೀಲ್ ಕುಮಾರ್ ಕೇಳಿದ ಕ್ವಶನ್ ತಬ್ಬಿಬ್ಬಾಗಿ ನಾಳೆ ಉತ್ತರ ಕೊಡ್ತೀನಿ ಅಂತ ಹೋಗ್ಬಿಟ್ರು. ಅಸೆಂಬ್ಲಿಗೆ ಬರಲ್ಲ, ಏರಿಯಾದಲ್ಲಿ ಸಿಗಲ್ಲ. ಅವರ ಶ್ರೀಮತಿಯವರು ಪಾರ್ಲಿಮೆಂಟ್ಗೆ ಹೋಗಿದ್ದಾರೆ. ಈಗ ಅವರ ಮಗ ಒಂದೇ ಮನೆಯಲ್ಲಿ, ಅವ್ರ ಮಗ ಈಗ ಕ್ಯಾಂಡಿಡೇಟ್, ಅಪ್ಪ ಮಂತ್ರಿ,
ಅಮ್ಮ MP, ಮಗ ಕ್ಯಾಂಡಿಡೇಟ್. ಈ ಪರಿಸ್ಥಿತಿ ದಾವಣಗೆರೆ ಜನ ಅರ್ಥ ಮಾಡ್ಕೊಳ್ಳಿ. ಡೆವಲಪ್ಮೆಂಟ್ ನಮಗೆ ಜನಕ್ಕೇನು ಬೇಕಾಗಿರೋದು ಅಭಿವೃದ್ಧಿ ಆಗಬೇಕು. ಜನ ಹೋದಾಗ ರೆಸ್ಪಾಂಡ್ ಮಾಡಬೇಕು, ವಿನಯದಿಂದ ರೆಸ್ಪಾಂಡ್ ಮಾಡಬೇಕು. ಆ ಥರದ ವ್ಯವಹಾರ ಇದೆಯಾ ಇವ್ರ ಹತ್ರ? ಏನೂ ಇಲ್ಲ. ಒಂದೇ ಮನೆಯಲ್ಲಿ 3 ಜನ ಇದ್ದರೆ ಅಧಿಕಾರದ ದರ್ಪ ಜಾಸ್ತಿ ಆಗ್ತೈತೆ, ಇನ್ನಷ್ಟು ದೌರ್ಜನ್ಯ ಜಾಸ್ತಿ ಆಗ್ತೈತೆ. ಹಿಂದುಳಿದ ವರ್ಗದವ್ರಿಗೂ ಕೊಟ್ಟಿಲ್ಲ, ದಲಿತರಿಗೂ ಕೊಟ್ಟಿಲ್ಲ, ಮುಸಲ್ಮಾನರಿಗಂತೂ 10ಕ್ಕೆ ಸೇರಿಸಿಲ್ಲ. ಇಲ್ಲಿ ಶಾಮನೂರವ್ರು ಹೇಳಿದ್ರಂತೆ, ನಾನು ಆದಮೇಲೆ 72,000 ಇದ್ದೀರಾ, ನಿಮಗೆ ಕೊಡ್ತೀರಿ ಅಂತೇಳಿ. ಈಗ ಅವರು ರೊಚ್ಚಿಗೆದ್ದಿದ್ದಾರೆ. ಅಲ್ಲೂ ಸಂಧಾನ ಮಾತುಕತೆ ಇವೆಲ್ಲ ನಡೀತಾ ಇದೆ. ಅದೆಲ್ಲ ನಿರರ್ಥಕ. ನಾನು ಆ ಮುಸಲ್ಮಾನ್ ಬಾಂಧವರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಇನ್ನೇನಾದರೂ ಇವು ಆ ಕ್ಯಾಂಡಿಡೇಟ್ಗೆ 26 ವರ್ಷನೋ 27 ವರ್ಷನೋ ಅದೇ ಮುಂದುವರೆದ್ರೆ ಇನ್ನು 50 ವರ್ಷ ಇಲ್ಲ. ನಿಮ್ಮ ಜನ್ರೇಷನ್ನು ಇಲ್ಲ, ನಿಮ್ಮ ಮಕ್ಕಳ ಜನ್ರೇಷನ್ನು ಇಲ್ಲ, ನಿಮ್ಮ ಮೊಮ್ಮಕ್ಕಳು ಅರ್ಜಿ ಹಾಕ್ಬೋದನೋ. ಮುಸಲ್ಮಾನ್ ಬಾಂಧವರು ಮೊಮ್ಮಕ್ಕಳಿಗೆ ಅರ್ಜಿ ಹಾಕೋಕ್ಕೂ ಕಷ್ಟ. ಅವಾಗ ಯೋಚನೆ ಮಾಡಬೇಕು, ಅದನ್ನು ಯೋಚನೆ ಮಾಡಿ. ಕಾಂಗ್ರೆಸ್ ಸೋತ್ರೆ ಮಾತ್ರ ನಿಮ್ಗೊಂದು ಅವಕಾಶ, ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅವಕಾಶ ಇಲ್ಲ. ಇಲ್ಲಿ ಆ ಎಚ್ಚರಿಕೆಯನ್ನು ನೀವು ಗಮನ ವಹಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಇದೊಂದು ಡೆಮೋಕ್ರಸಿ ನಮ್ಮದು ಇರೋವಂಥದ್ದು ದೇಶ ನಮ್ಮದು. ಇಲ್ಲಿ ಅವ್ರ ಮನೆಯಲ್ಲಿ ಈಗಾಗಲೇ ಅವರ ಮಂತ್ರಿ ಇದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ಯಾಸ್ ಕ್ರೈಸಿಸ್ಗೆ ಕಿಡಿ. ಸರ್ಕಾರ ಹಾಗೂ ಸರ್ಕಾರಿ ಅಧಿಕಾರಿಗಳು ಸೌದೆ ಒಲೆಯಲ್ಲಿ ಅಡಿಗೆ ಮಾಡಿ ಎಂದು ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ಆಕ್ರೋಶ. ಸಿದ್ಧಗಂಗಾ ಮಠದಲ್ಲಿ ಲಿಂಗೈಕ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 119ನೇ ಜಯಂತಿ. ಹೂ ಹಣ್ಣಿನ ಅಲಂಕಾರದಲ್ಲಿ ಗದ್ದುಗೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಠಕ್ಕೆ ಭೇಟಿ. ಅಪ್ಪ ಮಂತ್ರಿ, ಅಮ್ಮ MP, ಮಗ ಕಾಂಗ್ರೆಸ್ ಕ್ಯಾಂಡಿಡೇಟ್. ಹಿಂಗೆ ಆದ್ರೆ ಮುಸಲ್ಮಾನರ ಮೊಮ್ಮಕ್ಕಳಿಗೂ ಟಿಕೆಟ್ ಸಿಗೋದು ಡೌಟ್. ಕುಟುಂಬ ರಾಜಕಾರಣದ ವಿರುದ್ಧ ಅಶೋಕ್ ವಾಗ್ದಾಳಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.